ಪಕ್ಕದಲ್ಲೆಲ್ಲ ಜಾಲಿ ಅದೆಲ್ಲ ಬೆಳೆದಿತ್ತು, ಅದನ್ನು ಕ್ಲೀನ್ ಮಾಡಿಸ್ತೀವಿ. ಅದೇ ರೀತಿಯಾಗಿ ಕೃಷಿ ಹೊಂಡ ಕೂಡ ಮಾಡ್ತಿದ್ದೀವಿ. ಇದನ್ನು ಸರಿಪಡಿಸಬೇಕು, ರಸ್ತೆ ರಿಪೇರಿ ಆಗಬೇಕು ಮತ್ತು ಜಾಲಿ ಕಂಟಿಗಳನ್ನು ತೆರವುಗೊಳಿಸ್ತಕ್ಕಂಥ ಕೆಲಸ ಆಗಬೇಕಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಒಂದು ವಾರದ ಗಡುವು ನೀಡಿದ್ದೆ. ಎಚ್ಚೆತ್ತುಕೊಂಡಿರ್ತಕ್ಕಂಥ ಜಿಲ್ಲಾಡಳಿತ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನೋಡಿದಾಗ ಇದನ್ನು ಸರಿಯಾಗಿ ನೋಡಿ ಮುಂದಿನ ಅನುದಾನದಲ್ಲಿ ಅದರಲ್ಲಿ ಇಡೋಣ ಅಂತಕ್ಕಂಥದ್ದು ಭರವಸೆ ನೀಡಿದರು. ಬಡತನದಿಂದ ಹೆಣ್ಮಕ್ಕಳನ್ನು ಹೊರ ತರುವುದು. 22 ಕಡೆಗೆ ಜಾಲಿ ಕಂಟಿನ ತೆರವುಗೊಳಿಸೋದ್ರ ಮುಖಾಂತರ ತಗ್ಗುಗುಂಡಿಗಳಿಗೆ ಮರಮಾಕಿಸಿ ತಾತ್ಕಾಲಿಕ ರಸ್ತೆ ರೆಡಿ ಮಾಡ್ತಕ್ಕಂಥ ಕೆಲಸ. ₹20 ಲಕ್ಷ ಖರ್ಚಾಗಿದೆ ರಸ್ತೆ. ಜಾಲಿ ಕಂಟಿಗಳು ಬಳಕೆಸಿ ಇಲ್ಲಿ ಇದೇ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಬರ್ತದೆ. ರಸ್ತೆ ಪೂರ್ತಿ ಹದಗೆಟ್ಟಿದೆ. ಇಲ್ಲದಿದ್ದರೆ ಉಮೇಶ್ ಕೆ ಮುದ್ನಾಳ್ ಅವರ ನೇತೃತ್ವದಲ್ಲಿ ಅವರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಇದೇ ತಾಲೂಕಿನ ಮುದ್ನಾಳ ಗ್ರಾಮದಲ್ಲಿರುವ ಚಂದಮ್ಮ ಹನುಮಂತಪ್ಪ ಕೊಳ್ಳಿ ಮುದ್ನಾಳ ಸರ್ಕಲ್ ಇಂದ ಮೆಡಿಕಲ್ ಕಾಲೇಜು ಜಿಲ್ಲಾ ಆಸ್ಪತ್ರೆಗೆ ಹೋಗ್ತಕ್ಕಂಥ ರಸ್ತೆ ಕೇವಲ 2 ಕಿಲೋಮೀಟರ್. 1 ಕಿಲೋಮೀಟರ್ಗೆ ಸುಮಾರು 20 ಲಕ್ಷ ಖರ್ಚು ಮಾಡಿಕೇಸಿ ಕಳಪೆ ಕಾಮಗಾರಿ ಮಾಡಿ ಇವತ್ತೆಲ್ಲ ರಸ್ತೆ ಸಂಪೂರ್ಣ ಹಾಳಾಗಿದ್ದ, ನಿರ್ವಹಣೆ ಮಾಡಿಲ್ಲ ಇಲ್ಲಿವರೆಗೆ. ಮತ್ತು 2 ಬದಿಯಲ್ಲೇನು ಜಾಲಿ ಕಂಟಿಗಳು ಬೆಳೆದಕೇಸಿ ಈಗ ಮುಂಗಾರು ಮಳೆ ಆರಂಭ ಆಗಿದೆ ಅಂತ ಈ ಭಾಗದಾಗ ರೈತರೆಲ್ಲ ಜಮೀನಿಗೆ ಹೋಗ್ತಾರೆ. ಎತ್ತುಗಳು, ಬಂಡಿ ಮತ್ತು ಟ್ರ್ಯಾಕ್ಟರು ಮತ್ತು ಶಾಲಾ ವಾಹನ ಕೂಡ ಈಗ ಹೋಗುತ್ತದೆ. ಅದಕ್ಕೆ ಹೋಗಲಾರ್ದಂಗೆ ಆಗಿದೆ. ಅದರಲ್ಲಿ ವಿಶೇಷವಾಗಿ ತುರ್ತು ಸಮಯದಲ್ಲಿ ಆಂಬುಲೆನ್ಸ್ ಇದೇ ರಸ್ತೆಯಲ್ಲಿ ಅಂತ ಹೋಗ್ತದೆ, ಅದಕ್ಕೆ ಕೂಡ ಹೋಗಲಾರ್ದಂಗೆ ಪರಿಸ್ಥಿತಿ ಅದ. ತಕ್ಷಣ ಇದನ್ನು ಸರಿಪಡಿಸಬೇಕು, ರಸ್ತೆ ರಿಪೇರಿ ಆಗಬೇಕು ಮತ್ತು ಜಾಲಿ ಕಂಟಿಗಳನ್ನು ತೆರವುಗೊಳಿಸ್ತಕ್ಕಂಥ ಕೆಲಸ ಆಗಬೇಕಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಒಂದು ವಾರದ ಗಡುವು ನೀಡಿದ್ದೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಜಿಲ್ಲಾಡಳಿತ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನೋಡಿದಾಗ ಇದನ್ನು ಸರಿಯಾಗಿ ನೋಡಿ ಮುಂದಿನ ಅನುದಾನದಲ್ಲಿ ಅದರಲ್ಲಿ ಇಡೋಣ ಅಂತಕ್ಕಂಥದ್ದು ಭರವಸೆ ನೀಡಿದರು. ಆದರೆ ಇದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿರ್ತಕ್ಕಂಥ ನಾನ್ ಫೌಂಡೇಶನ್ದವರು ಎಚ್ಚೆತ್ತುಕೊಂಡು ಕೇಸಿ ಏನಾದಂದರೆ ಅವರೇ ಖುದ್ದಾಕಿಸಿ ಇದು ಮೆಡಿಕಲ್ ಕಾಲೇಜ್ ಮತ್ತು ಜಿಲ್ಲಾ ಆಸ್ಪತ್ರೆಗೆ ಹೋಗತಕ್ಕಂಥ ರಸ್ತೆ ಇದಾದ ಪಕ್ಕದಲ್ಲೇ ಯಾವುದೋ ಒಡ್ಡಿನಲ್ಲಿರ್ತಕ್ಕಂಥ ಬದುಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೆ ಅದು ಮಾಡಿದರು. ಅದ್ರಾಗ ಇದರಲ್ಲೇ ಒಂದೇನು ಕೃಷಿ ಹೊಂಡ ಮಾಡ್ಲಕತ್ತೀವಿ ಮತ್ತು ಇದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರು. ಇದಕ್ಕೆ ನಾವು ಧನ್ಯವಾದ ಹೇಳಿದ್ರು ಕೂಡ ತಪ್ಪಾಗಲ್ಲ. ಡಾನ್ ಬಾಸ್ಕನ್ ಫೌಂಡೇಶನ್ ಅದ ಸಾಕಷ್ಟು ಗ್ರಾಮೀಣ ಭಾಗದ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ಯದ. ವಿವಿಧ ಕೆಲಸ ಮಾಡೋದ್ರ ಜೊತೆಗೆ ಮಹಿಳಾ ಸಂಘ ಸಂಸ್ಥೆಗಳನ್ನು ಮಾಡಿಕೇಸಿ ಅವರ ಆರ್ಥಿಕ ಬಲಪಡಿಸ್ತಕ್ಕಂಥ ಕೆಲಸಕ್ಕೆ ಈ ಡಾನ್ ಫೌಂಡೇಶನ್ ಕೆಲಸ ಭಾಳ ಅತ್ಯುತ್ತಮ ಕಾರ್ಯಾಗಾರ. ಇವತ್ತು 2 ಕಡೆಗೆ ಜಾಲಿ ಕಂಟಿಗೆ ತೆರವುಗೊಳಿಸೋದ್ರ ಮುಖಾಂತರ ತಗ್ಗುಗುಂಡಿಗಳಿಗೆ ಮರಮಾಕಿಸಿ ತಾತ್ಕಾಲಿಕ ರಸ್ತೆ ರೆಡಿ ಮಾಡ್ತಕ್ಕಂಥ ಕೆಲಸ ಇವು ಡಾನ್ ಫೌಂಡೇಶನ್ ಮಾಡಿದ. ಡಾನ್ ಫೌಂಡೇಶನ್ಗೆ ನಮ್ಮ ಮುದ್ನಾಳ ಗ್ರಾಮದ ವತಿಯಿಂದ ಧನ್ಯವಾದ. ತಾಲೂಕಿನ ಮುದ್ನಾಳ ಗ್ರಾಮದಲ್ಲಿರುವ ಚಂದಮ್ಮ ಹನುಮಂತಪ್ಪ ಕೊಳ್ಳಿ ಮುದ್ನಾಳ ಸರ್ಕಲ್ ಇಂದ ಮೆಡಿಕಲ್ ಕಾಲೇಜು ಜಿಲ್ಲಾ ಆಸ್ಪತ್ರೆಗೆ ಹೋಗ್ತಕ್ಕಂಥ ರಸ್ತೆ ಕೇವಲ 2 ಕಿಲೋಮೀಟರ್. 1 ಕಿಲೋಮೀಟರ್ಗೆ ಸುಮಾರು 20 ಲಕ್ಷ ಖರ್ಚು ಮಾಡಿಕೇಸಿ ಕಳಪೆ ಕಾಮಗಾರಿ ಮಾಡಿ ಇವತ್ತೆಲ್ಲ ರಸ್ತೆ ಸಂಪೂರ್ಣ ಹಾಳಾಗಿದ್ದ, ನಿರ್ವಹಣೆ ಮಾಡಿಲ್ಲ ಇಲ್ಲಿವರೆಗೆ. ಮತ್ತು 2 ಬದಿಯಲ್ಲೇನು ಜಾಲಿ ಕಂಟಿಗಳು ಬೆಳೆದಕೇಸಿ ಈಗ ಮುಂಗಾರು ಮಳೆ ಆರಂಭ ಆಗಿದೆ ಅಂತ ಈ ಭಾಗದಾಗ ರೈತರೆಲ್ಲ ಜಮೀನಿಗೆ ಹೋಗ್ತಾರೆ. ಎತ್ತುಗಳು, ಬಂಡಿ ಮತ್ತು ಟ್ರ್ಯಾಕ್ಟರು ಮತ್ತು ಶಾಲಾ ವಾಹನ ಕೂಡ ಈಗ ಹೋಗುತ್ತದೆ, ಅದಕ್ಕೆ ಹೋಗಲಾರ್ದಂಗೆ ಆಗಿದೆ. ಅದರಲ್ಲಿ ವಿಶೇಷವಾಗಿ ತುರ್ತು ಸಮಯದಲ್ಲಿ ಆಂಬುಲೆನ್ಸ್ ಇದೇ ರಸ್ತೆಯಲ್ಲಿ ಅಂತ ಹೋಗ್ತದೆ, ಅದಕ್ಕೆ ಕೂಡ ಹೋಗಲಾರ್ದಂಗೆ ಪರಿಸ್ಥಿತಿ ಅದ. ತಕ್ಷಣ ಇದನ್ನು ಸರಿಪಡಿಸಬೇಕು, ರಸ್ತೆ ರಿಪೇರಿ ಆಗಬೇಕು ಮತ್ತು ಜಾಲಿ ಕಂಟಿಗಳನ್ನು ತೆರವುಗೊಳಿಸ್ತಕ್ಕಂಥ ಕೆಲಸ ಆಗಬೇಕಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಒಂದು ವಾರದ ಗಡುವು ನೀಡಿದ್ದೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಜಿಲ್ಲಾಡಳಿತ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನೋಡಿದಾಗ ಇದನ್ನು ಸರಿಯಾಗಿ ನೋಡಿ ಮುಂದಿನ ಅನುದಾನದಲ್ಲಿ ಅದರಲ್ಲಿ ಇಡೋಣ ಅಂತಕ್ಕಂಥದ್ದು ಭರವಸೆ ನೀಡಿದರು. ಆದರೆ ಇದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿರ್ತಕ್ಕಂಥ ನಾನ್ ಫೌಂಡೇಶನ್ದವರು ಎಚ್ಚೆತ್ತುಕೊಂಡು ಕೇಸಿ ಏನಾದಂದರೆ ಅವರೇ ಖುದ್ದಾಕಿಸಿ ಇದು ಮೆಡಿಕಲ್ ಕಾಲೇಜ್ ಮತ್ತು ಜಿಲ್ಲಾ ಆಸ್ಪತ್ರೆಗೆ ಹೋಗತಕ್ಕಂಥ ರಸ್ತೆ ಇದಾದ ಪಕ್ಕದಲ್ಲೇ ಯಾವುದೋ ಒಡ್ಡಿನಲ್ಲಿರ್ತಕ್ಕಂಥ ಬದುಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೆ ಅದು ಮಾಡಿದರು. ಅದ್ರಾಗ ಇದರಲ್ಲೇ ಒಂದೇನು ಕೃಷಿ ಹೊಂಡ ಮಾಡ್ಲಕತ್ತೀವಿ ಮತ್ತು ಇದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರು. ಇದಕ್ಕೆ ನಾವು ಧನ್ಯವಾದ ಹೇಳಿದ್ರು ಕೂಡ ತಪ್ಪಾಗಲ್ಲ. ಡಾನ್ ಬಾಸ್ಕನ್ ಫೌಂಡೇಶನ್ ಅದ ಸಾಕಷ್ಟು ಗ್ರಾಮೀಣ ಭಾಗದ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ಯದ. ವಿವಿಧ ಕೆಲಸ ಮಾಡೋದ್ರ ಜೊತೆಗೆ ಮಹಿಳಾ ಸಂಘ ಸಂಸ್ಥೆಗಳನ್ನು ಮಾಡಿಕೇಸಿ ಅವರ ಆರ್ಥಿಕ ಬಲಪಡಿಸ್ತಕ್ಕಂಥ ಕೆಲಸಕ್ಕೆ ಈ ಡಾನ್ ಫೌಂಡೇಶನ್ ಕೆಲಸ ಭಾಳ ಅತ್ಯುತ್ತಮ ಕಾರ್ಯಾಗಾರ. ಇವತ್ತು 2 ಕಡೆಗೆ ಜಾಲಿ ಕಂಟಿಗೆ ತೆರವುಗೊಳಿಸೋದ್ರ ಮುಖಾಂತರ ತಗ್ಗುಗುಂಡಿಗಳಿಗೆ ಮರಮಾಕಿಸಿ ತಾತ್ಕಾಲಿಕ ರಸ್ತೆ ರೆಡಿ ಮಾಡ್ತಕ್ಕಂಥ ಕೆಲಸ ಇವು ಡಾನ್ ಫೌಂಡೇಶನ್ ಮಾಡಿದ. ಡಾನ್ ಫೌಂಡೇಶನ್ಗೆ ನಮ್ಮ ಮುದ್ನಾಳ ಗ್ರಾಮದ ವತಿಯಿಂದ ಧನ್ಯವಾದ.
SBI ಮತ್ತು ದಾನ್ ಫೌಂಡೇಶನ್ ಕಡೆಯಿಂದ 2 ಕೊಲೆಬ್ರೇಟ್ ಆಗಿ ನಾವು 5 ವಿಲೇಜ್ಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮುದ್ನಾಳ್ ಅನ್ನೋ ಗ್ರಾಮದಲ್ಲಿ ನಾವು ಕೆರೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಬಂಡು ಒಂದು ಸ್ಟ್ರೆಂಥಿಂಗ್ ಮಾಡೋದು, ಮತ್ತು ಪಕ್ಕದಲ್ಲೇ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಜನರಿಗೆ ಓಡಾಡೋದಾಗಲಿ, ಮತ್ತು ಪಕ್ಕದಲ್ಲಿ ಸ್ಕೂಲ್ ಬೇರೆ ಇದೆ, ಬಸ್ ತೊಂದರೆ ಆಗೋ ಕಾರಣ ಪಕ್ಕದಲ್ಲೆಲ್ಲ ಜಾಲಿ ಅದೆಲ್ಲ ಬೆಳೆದಿತ್ತು, ಅದನ್ನು ಕ್ಲೀನ್ ಮಾಡಿಸ್ತೀವಿ. ಅದೇ ರೀತಿಯಾಗಿ ಕೃಷಿ ಹೊಂಡ ಕೂಡ ಮಾಡ್ತಿದ್ದೀವಿ. ಅದರಿಂದ ಬೇಸಿಗೆ ಕಾಲದಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ, ದನ ಕುರಿಗಳು ನೀರು ಕುಡಿಯಲು ಅನುಕೂಲ ಆಗುತ್ತೆ, ಮತ್ತು ಫಲವತ್ತಾದ ಮಣ್ಣು ಕೂಡ ಅದರಿಂದ ಹೆಚ್ಚಾಗುತ್ತೆ. ಅದೇ ಕಾರಣಕ್ಕೋಸ್ಕರ ಇದು ರೋಡು ಕೂಡ ಸ್ವಲ್ಪ ಅಲ್ಲಲ್ಲಿ ತಗ್ಗಿತ್ತು, ಅದೇ ಮಣ್ಣು ತೆಗ್ದಿಲ್ಲ ಹಾಕಿ ಸರಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಶಾರದಾ ಅಂತ. ನಾನು ದಾನ್ ಫೌಂಡೇಶನ್ NGOದಲ್ಲಿ ಸುಮಾರು 17 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇದು ಫೀಲ್ಡ್ ವರ್ಕು. ನಮ್ಮದು ಕೆಲಸ ಬಂದುಬಿಟ್ಟು ಸ್ವಸಹಾಯ ಸಂಘಗಳನ್ನು ರಚನೆ ಮಾಡೋದು, ಬಡತನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಸೇರಿಸಿ ಸ್ವಸಹಾಯ ಸಂಘಗಳನ್ನಾಗಿ ಮಾಡಿ ಬಡತನದಿಂದ ಹೆಣ್ಮಕ್ಕಳನ್ನು ಹೊರ ತರುವುದು. ಅದೇ ರೀತಿಯಿಂದ ಸ್ವಾವಲಂಬಿ ಜೀವಿತವನ್ನು ನಡೆಸಲಿಕ್ಕೆ ಹೆಣ್ಮಕ್ಕಳಿಗೆ ಒಂದು ಸುಸಜ್ಜಿತವಾದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ. ಇಂಥ ಒಂದು ಕಾರ್ಯಕ್ರಮ ಇವತ್ತಿನ ದಿನದಲ್ಲಿ ಮಾಡ್ತಾ ಇದ್ದೀವಿ ಅಂತಂದರೆ ಇದು ದಾನ್ ಫೌಂಡೇಶನ್ ಮತ್ತು SBI ಪ್ರಾಜೆಕ್ಟ್ ಕಡೆಯಿಂದ 5 ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಮಾಡಿಕೊಡೋದಾಗಿದೆ. ಮತ್ತು ಹೆಣ್ಮಕ್ಳಿಗೆ ಉಳಿತಾಯದ ಅರಿವು ಮೂಡಿಸುವುದು, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡಿಸುವುದು ಮತ್ತು ಇನ್ನಿತರ ಚಟುವಟಿಕೆಗಳನ್ನು ಕೂಡ ಅವರು ಸ್ವಾವಲಂಬಿ ಜೀವನ ನಡೆಸಲಿಕ್ಕಾಗಿ ತರಬೇತಿಗಳನ್ನು ಕೊಡ್ತಾ ಇದ್ದೇವೆ. ಈ SBI ಪ್ರಾಜೆಕ್ಟ್ ಬಂದ ಮೇಲೆ ಎಷ್ಟೋ ಜನರ ಮಹಿಳೆಯರಿಗೆ ಸ್ವಾವಲಂಬಿ ಜೀವಿತವನ್ನು ನಡೆಸಲಿಕ್ಕೆ ಅನುಕೂಲವಾಗಿದೆ. ಕೆಲವೊಂದು ತರಬೇತಿಗಳನ್ನು ಕೂಡ ನಾವು ಮಾಡಿಸಿದ್ದೇವೆ. ಈ ಟ್ರೈನಿಂಗ್ ಮೂಲಕ ಟೈಲರಿಂಗ್ ಆಗಿರ್ಬೋದು, ಎಂಬ್ರಾಯ್ಡಿಂಗ್ ವರ್ಕ್ ಆಗಿರ್ಬೋದು, ಈ ಥರ ಸ್ಕಾಲರ್ಶಿಪ್ ಮಕ್ಕಳಿಗೆ ಹೆಚ್ಚಿನ ಅಂಕ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದರ ಮೂಲಕವಾಗಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಥರ ಈ ಒಂದು ದಾನ್ ಫೌಂಡೇಶನ್ ಮತ್ತು SBI ಪ್ರಾಜೆಕ್ಟ್ನಿಂದ 5 ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು 5 ಹಳ್ಳಿಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇದರ ಸದುಪಯೋಗವನ್ನು ಎಲ್ಲ ಈ ಹಳ್ಳಿ ಜನರು ಪಡ್ಕೋಬೇಕಾಗಿ ವಿನಂತಿ.